ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಮಲ್ಲಪ್ಪ ಜೋತವ. ಪಾಕ್ ಜೊತೆಗೆ ಮಾತುಕತೆ ಮಾಡಿ, ಪಾಕಿಸ್ತಾನ ಜೊತೆಗೆ ಮಾತುಕತೆ ಮಾಡಿ, ಎಲ್ಲ ಕಡೆಯಿಂದ ಇದು ಬರ್ತಾ ಇದೆ ಪ್ರೆಷರ್. ಯುದ್ಧ ಬೇಡ, ಯುದ್ಧ ಪ್ರಿಯ ರಷ್ಯಾ ಕೂಡ ಬೇಡ, ಯುದ್ಧ ಹೊಂದಾಣಿಕೆ ಮಾಡಿಕೊಳ್ಳಿ. ಮಾರಿಯಾ ಜಕರೋವಾ ವಿದೇಶಾಂಗ ಸಚಿವೆ ಒತ್ತಡ ತರ್ತಾ ಇದ್ದಾರೆ ರಷ್ಯಾದ್ದು. ಪುತಿನ್ ಅವರು ಯುದ್ಧ ಬೇಡ ಅಂತ ಸಂದೇಶ ಕಳಿಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ ಟ್ರಂಪ್ ಅವರಂತೂ ಯುದ್ಧ ಬೇಕಾಗಿಲ್ಲ, ವ್ಯಾಪಾರ ಮಾಡೋಣ, ಹೊಸದು ಶುರು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಚೈನಾ ಸಹಿತ ಮಾತುಕತೆಗೆ ಮುಂದಾಗಲಿ ಅಂತ ಹೇಳ್ತಾ ಇದ್ದಾರೆ. ಮಾತುಕತೆ ಮಾಡಿರಿ, ಬಗೆಹರಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇವರೇನು ಯುದ್ಧದ ದುಷ್ಪರಿಣಾಮದ ನೆಲೆಗಟ್ಟನ್ನು ಮಾತಾಡ್ತಾ ಇದ್ದಾರೋ ಅದು ಮತ್ತೆ ಅದು ಸ್ವಾರ್ಥದ ಈ ದೇಶಗಳದೆಲ್ಲ ಅದು ಒಂದೊಂದು ಸ್ಪಷ್ಟ ಆಗ್ತದೆ. ಇದರಲ್ಲ ಭಾರತವನ್ನು ಏಕಾಂಗಿ ಮಾಡುವಂಥ ಪ್ರಯತ್ನ ನಡೆದು ಯಾಕೆ ಅನ್ನೋದಕ್ಕೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಯಾಕಂದ್ರೆ ನಿಧಾನಕ್ಕೆ ನಮ್ಮ BJP ಸರ್ಕಾರ ಆದರೂ ಸಹಿತ ಧರ್ಮದ ನೆಲೆಗಟ್ಟಿನಲ್ಲಿ ರಾಜಕೀಯ ಮಾಡೋದು ನಾವು ನೋಡ್ತಾ ಬಂದಿದ್ದೀವಿ. ಹಿಂದುತ್ವದ ನೆಲೆಗಟ್ಟಿನಲ್ಲೇ ರಾಜಕೀಯ ಮಾಡೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಜಗದಲ್ಲೇ ಭಾರತ ಬಿಟ್ಟರೆ ಹಿಂದುತ್ವ ಇರುವಂಥ ದೇಶ, ಹಿಂದುತ್ವ ನೆಲೆಗಟ್ಟಿನ ರಚನಾ ದೇಶ ನೇಪಾಳ. ಇನ್ನು ಅಲ್ಲೇ ಬೌದ್ಧ ಧರ್ಮ, ಆ ಧರ್ಮ, ಈ ಧರ್ಮಗಳು, ಬೇರೆ ಧರ್ಮಗಳು ಇದ್ದಿದ್ದು ನಾವು ನೋಡ್ತಾ ಇದ್ದೀವಿ. ಹಿಂದೂ ಧರ್ಮ ಮ್ಯಾಕ್ಸಿಮಮ್ ಇರೋದು ಭಾರತ ಮತ್ತು ನಮ್ಮ ನೆರೆ ನೇಪಾಳದಲ್ಲಿ. ಇದು ಆ ನೆಲೆಯಲ್ಲಿ ಏನಾದರೂ ಬದಲಾಗ್ತಾ ಇದೆಯಾ? ಇವತ್ತು ಮುಸ್ಲಿಂ ಅಥವಾ ಇಸ್ಲಾಂ ದೇಶಗಳು, ಇನ್ನೊಂದು ಕಡೆ ಕ್ರಿಶ್ಚಿಯನ್ ದೇಶಗಳು ಒಂದಾಗ್ತಾ ಇದ್ದಾವ. ಯಾಕಂದ್ರೆ ಕಾಂಗ್ರೆಸ್ ಇದ್ದ ಇಂಥ ಮಾತುಗಳು ಕೇಳಿ ಬರ್ತಾ ಇರಲಿಲ್ಲ. ಇವತ್ತು ಈ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇರಾನ್ ಅತ್ಯಂತ ಕಟು ವಿರೋಧಿ ಅಮೆರಿಕಾಗೆ, ಅದು ಇವತ್ತು ಅದ್ರ ಜೊತೆ ಹೊಂದಾಣಿಕೆ ಮಾಡ್ತಾ ಇದೆ. ಇರಾನಕ್ಕೆ ವ್ಯಾಪಾರಕ್ಕಾಗಿ ಹೋಗುವಂಥ ಮಾತು ಮಾತಾಡ್ತಿದ್ದಾರೆ. ಟ್ರಂಪ್ ಅವರು ಮಿಡ್ಲ್ ಈಸ್ಟ್ ಮುಸ್ಲಿಂ ದೇಶಗಳ ಗುಂಪು, ಅಲ್ಲಿ ನೀವು ನೋಡಿದ್ರಿ ಈಗಾಗಲೇ ಅರೇಬಿಯಾದಲ್ಲಿ ಇಲ್ಲಿ ಈ ಒಂದು ನೆಲೆಗಳಲ್ಲಿ ಏನು ಮಾತಾಡಿದರು ಟ್ರಂಪ್ ಅವರು, ಅವೆಲ್ಲ ಮುಸ್ಲಿಂ ದೇಶಗಳು. ಜೊತೆಗೆ ಸಿರಿಯಾ ಅತ್ಯಂತ ಭಯೋತ್ಪಾದಕ ಉಳ್ಳಂಥ ದೇಶ. ನೀವು ಭಯೋತ್ಪಾದನೆ ಬಿಡಿ, ವ್ಯಾಪಾರ ಮಾಡಿ ಅಂತ ಅಲ್ಲಿಯೂ ಸಹ ಅವ್ರಿಗೂ ಅಲ್ಲಿದ್ದಂಥ ಬ್ಯಾನ್ ತೆಗಿತಾ ಇದ್ದಾರೆ ನಮ್ಮ ಟ್ರಂಪ್ ಅವರು. ಹೀಗಾಗಿ ಒಂದು ಕಡೆ ಚೀನಾ ಇವತ್ತು ಜಗದ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನು ಬೆಳೆಸ್ಕೊಂಡು ಇವತ್ತು ತಯಾರಿಕಾ ರಂಗದಲ್ಲಿ ಅಮೆರಿಕೆಯನ್ನು ಮೀರಿಸಿ ಹೋಗಿಬಿಟ್ಟದ. ಅಮೆರಿಕ ಪ್ರತಿ ವರ್ಷ $1 ಟ್ರಿಲಿಯನ್ ಲಾಸ್ ಆದರೆ ಚೈನಾ ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭದಲ್ಲಿದೆ. ಮ್ಯಾನುಫ್ಯಾಕ್ಚರಿಂಗ್ದೊಳಗೆ ಭಾಳ ಬೆಳೆದಿದ್ದಾರೆ. ಅಂದ್ರೆ ಈ ಯುದ್ಧಕ್ಕಿಂತಲೂ ವ್ಯಾಪಾರದಲ್ಲಿ ಲಾಭ ಅವ್ರು ಹೆಚ್ಚು ಕಾಣ್ತಾ ಇದೆ. ಅದು ಕಾರಣ ಇರ್ಬೋದಾ? ಅದಕ್ಕಾಗಿ ಭಾರತವನ್ನು ಹಿಡಿದಲ್ಲಿಟ್ಕೊಳ್ಳೋಕ್ಕೋ ಅಥವಾ ಭಾರತ ಒಂದಪ್ಪ ಹಿಂದುತ್ವ ನೆಲೆಗಟ್ಟಿನದ ಈ ಸುತ್ತಮುತ್ತ ಇದ್ದಂಥ, ಯಾಕಂತಂದರೆ ರಾಷ್ಟ್ರಗಳೆಲ್ಲ ಇಸ್ಲಾಮದಲ್ಲಿ ವಿಶ್ವಾಸ ಇದ್ದಂಥ ದೇಶಗಳಿದ್ದಾವೆ, ಅದ್ರ ಜೊತೆಗೆ ಕ್ರಿಶ್ಚಿಯಾನಿಟಿ ಇದ್ದಂಥವು ಅದಾವ. ಹೀಗಾಗಿ ಇದನ್ನು ಅಲೂಪ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂಶಯ ಯಾವುದೇ ಮೂಲೆಯಲ್ಲಿ. ಯಾಕಂದರೆ ಈಗ ನಡೆದಂಥ ಈ ಡೆವಲಪ್ಮೆಂಟ್ ನೋಡಿದಾಗ ಹೊಸ ಅರ್ಥನೀತಿ, ಹೊಸ ವ್ಯವಸ್ಥೆ, ಹೊಸ ವಿದೇಶಾಂಗ ನೀತಿ ಇವತ್ತು ಭಾರತನು ಗಾಬಾಗಿ ಹೋಗಿಬಿಟ್ಟದ. ನೋಡ್ರಿ, ಓಪನ್ ಆಗಿ ಟ್ರಂಪ್ ಹೇಳ್ತಾರೆ ಇಲ್ಲಿ ವ್ಯಾಪಾರ ಮಾಡಬೇಡ್ರಿ ಅಂತೇಳಿ ಟಿಮ್ ಕುಕ್ ಅವ್ರು ಹೇಳ್ತಾರೆ. ನಮ್ಮ ಆ್ಯಪಲ್ CEO ಹೇಳ್ತಾರೆ ಇಂಡಿಯಾ ಬಿಟ್ಟು ನಮ್ಮ ಕಡೆ ಬರ್ರಿ, ಓಪನ್ ರೀ. ಇದು ಅವು ಮಾರ್ಕೆಟ್ದಲ್ಲೇ ಈ ಸವಾಲು ಮಾಡುತ್ತಾರ ಜನರಂಗೆ, ನಮ್ಮಲ್ಲಿ ಬರ್ರಿ ಅನ್ನೋ ಹಂಗೆ ಮಾತಾಡ್ತಾ ಇದ್ದಾರೆ. ಒಂದು ರಾಷ್ಟ್ರದ ರಾಷ್ಟ್ರಪತಿ USA ದೊಡ್ಡಪ್ಪ ಜಗತ್ತಿನ ದೇಶಗಳಿಗೆ ಅಂತ ನಾವು ತಿಳ್ಕೊಂಡಿದ್ವಿ. ಇನ್ನೊಂದು ರಷ್ಯಾ ಅದು ಇಲ್ಲ ಮಾತುಕತೆ ಮೂಲಕ ಬಗೆಹರಿಸ್ಕೊಂಡು ಹೇಳ್ತಾ ಇದ್ದಾರೆ. ಇದೇ ಕಾಲಕ್ಕೆ ಪಾಕಿಸ್ತಾನ ಆದರೂ ಸಹಿತ ಈಗ ಅದಕ್ಕೂ ಬಿಸಿ ಎತ್ಬಿಟ್ಟದ. ಆ ದಾಳಿ ಮಣ್ಣಿನ ದಾಳಿಯಿಂದಾಗೆ ಅವ್ರಿಗೆ ಪೆಟ್ಟಾಗಿದೆ. ಪಾಕ್ ಆಕ್ಯುಪೈಡ್ ಈ ಪ್ರದೇಶದಲ್ಲಿ ಆಗಿರ್ಬೋದು, ಪಾಕ್ನಲ್ಲಿ ಆಗಿರ್ಬೋದು, ನೇರ ಹೊಡೆತು ಕೊಟ್ಟಿದ್ದರಿಂದ ಅದು ಗಾಬಾಗಿದೆ. ಭಾರತ ಶಕ್ತಿ ಅದರ ನಮ್ಮದೇನಲ್ಲಪ್ಪ, ಆರ್ಥಿಕವಾಗಿ ಬಲಿಷ್ಠವಾದ ದೇಶದ ಮುಂದೆ ಅದಕ್ಕೆ ಆಗ ಸಮರೋಪಾದಿ ಸಹಿತ ನಮಗೆ ಮುಂದಿದ್ದಾರೆ. ಅವ್ರ ಜೊತೆ ಜಗಳ ಬೇಡ ಅನ್ನೋಂಥ ಕಾರಣಕ್ಕಾಗಿ ಅವರು ಇವತ್ತು ಏನಪ್ಪ ಅಂತಂದ್ರೆ ಯುದ್ಧ ನಿಲ್ಲಿಸಬೇಕು, ಮಾತುಕತೆ ಮಾಡೋಣ ಬನ್ನಿರಿ ಅಂತ. ಅದರಿಂದ ಇಂಪಾರ್ಟೆಂಟ್ ಅಂದರೆ ಸಿಂಧೂ ನದಿ ಬಂದು ಅದರ ಬೇಸಿಗೆ ನಮ್ಮ ಗತಿ ಏನು ಭಯನ ಅವ್ರಿಗೆ ಕಾಡ್ಲಿಕ್ಕತ್ತದ. ಹೀಗಾಗಿ ಅವರು ಮಾತುಕತೆಗೆ ಬಾ ಅಂತ ಕರಿತಾ ಇದ್ದಾರೆ. ನಮ್ಮ ಢಾರ್ ಅವರು ವಿದೇಶಾಂಗ ಸಚಿವರಾದಂಥ ಇಸಾಕ್ ಢಾರ್ ಪಾಕಿಸ್ತಾನದವರು ಇಲ್ಲ ಮಾತುಕತೆ ಮೂಲಕ ಬಗೆಹರಿಸೋಣ. ಆದರೆ ಭಾರತ ಮಾತ್ರ ಈ ಸಲ ಒಂದು ಟಿಪಿಕಲ್ ಆಗಿ ಒಂದು ಡಿಫ್ರೆಂಟ್ ಅಂತ ನಿರ್ಧಾರ ತೆಗೆದುಕೊಳ್ಳೋದು, ನೀವು ಭಯೋತ್ಪಾದನೆ ಬಿಟ್ಟರೆ ಮಾತುಕತೆ, ಇದು ಒಳ್ಳೆಯ ನಿರ್ಧಾರ.
ಅದ್ರಲ್ಲಿ ಎರಡು ಮಾತಿಲ್ಲ. ಆನಂತರ ಕಾಶ್ಮೀರದ ಮಾತೇ ಇಲ್ಲ ಅಲ್ಲೇ. ಪಾಕ್ ಆಕ್ಯುಪೈ ನೀವು ಮಾಡಿದ್ರಿ, ಅದು ನಮ್ಗೆ ಬಿಟ್ಟು ಕೊಡಬೇಕು ಅನ್ನೋದು ನೆಲೆಯಲ್ಲೇ ಒಳ್ಳೆಯ ವಿಚಾರ. ಆದರೆ ಇವತ್ತು ಇದು ಎರಡೂ ಒಪ್ಪಲಿಲ್ಲ. ಭಾರತದಲ್ಲಿ ಭಯೋತ್ಪಾದನೆ ಘಟನೆ ಒಂದೇ ಆದರೆ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಭಾರತದ ನೇತಾರರು. ಇದನ್ನು ಬೆಂಡ್ ಮಾಡೋ ಸಲುವಾಗಿ ಉಳಿದ್ರೆ ಎಲ್ಲ ರಾಷ್ಟ್ರಗಳು. ಮತ್ತು ಈಗ ನಿಮಗೆ ಹೇಳಿದ್ದೀನಿ, ಈ ಸೌತ್ ಏಷ್ಯಾದಾಗಿರ್ಬೋದು, ಸೌತ್ ಏಷ್ಯಾ ಅಂದರೆ ಸಾರ್ಕದ ರಾಷ್ಟ್ರಗಳು ಇವತ್ತು ಚೈನಾ ಪರ ಇದ್ದಾವೆ. ಇವತ್ತು ಲಂಕಾ ಇರಲಿ, ಶ್ರೀಲಂಕಾ ಇರಲಿ, ಮ್ಯಾನ್ಮಾರ್ ಇರಲಿ, ಅದೇ ಕಾಲಕ್ಕೆ ನಮ್ಮ ಮಾಲ್ದೀವ್ಸ್ ಇರಲಿ, ಪಾಕಿಸ್ತಾನದ ಕೇಳೋ ಪ್ರಶ್ನೆನೇ ಇಲ್ಲ, ಬಾಂಗ್ಲಾನು ಕೇಳೋ ಪ್ರಶ್ನೆನೇ ಇಲ್ಲ. ಇವೆಲ್ಲವೂ ಇವತ್ತು ಚೈನಾ ಪರ ಇದ್ದಂಥ ರಾಷ್ಟ್ರಗಳಾಗಿದ್ದಾವೆ. ಹೀಗಾಗಿ ಭಾರತ ಏಕಾಂಗಿಯಾಗುವಂಥ ಆಗಿರುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದು ಇಂಥ ಸಂದರ್ಭದಲ್ಲೇ ಅಮೆರಿಕ ಅಂತ ಅಗದಿ ಸ್ಪಷ್ಟವಾಗಿ ಅವ್ರ ಜೊತೆ ಮಾತುಕತೆ ಮಾಡೋದಿಲ್ಲ ಅಂದರೆ ಅಲ್ಲಿ ನೀವು ಯಾರು ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಓಪನ್ನಾಗಿ ಭಾರತವನ್ನು ಏಕಾಂಗಿ ಮಾಡುವಂಥ ಎಲ್ಲ ಕಡೆಯ ಪ್ರಯತ್ನ ನೋಡಿದ್ರೆ ಭಾರತಿಗೆ ಯಾವುದು ಏನು ಎಂತ ಹೆಜ್ಜಿಡಬೇಕು ಅಂತ ಅನ್ನೋದು ಒಂದು ಚಿಂತೆ ಆಗಿದೆ ಅಂತ ಅನ್ನೋದು ಎರಡು ಮಾತಿಲ್ಲ. ಮುಂದೆ ಏನು ಮಾಡ್ಬೋದು. ಇದಕ್ಕಾಗಿ ಇವತ್ತು ದೆಹಲಿಯಲ್ಲಿದ್ದಂಥ ಅಧಿಕಾರಶಾಹಿ ವರ್ಗದವರು ಎಲ್ಲರೂ ಚರ್ಚೆ ನಡೆಸ್ತಾ ಇದ್ದಾರೆ, ಮಾತಾಡ್ತಾರೆ ಏನು ಮಾಡೋದು. ಇಲ್ಲಿವರೆಗಿದ್ದಂಥ ವಿದೇಶಾಂಗ ನೀತಿ ಬೇರೆ, ಈಗ ಒಮ್ಮೆಲೆ ಚೇಂಜ್. ಇಲ್ಲಿ ಯುದ್ಧದಕ್ಕಿಂತ ಹೆಚ್ಚಿಗೆ ವ್ಯಾಪಾರ ಮೇಲೆ ಟ್ರಸ್ಟ್. ಅಮೆರಿಕ ಇಡೀ ವಿಶ್ವದ ಒಂದು ನೀತಿಯನ್ನು ಬದಲು ಮಾಡಿಬಿಟ್ಟದೆ ಇವತ್ತು. ಅದಕ್ಕಾಗಿ ಇವತ್ತು ಭಾರತದಿದ್ದು ಮತ್ತು ಮರಳಿ ಚಿಂತನೆ ಮಾಡುವಂಥದ್ದು ಏನು ಮಾಡಬೇಕು ಅಂತ. ಮತ್ತು ಭಾರತದ ಮೇಲೆ ಯಾಕೆ ವಿಶ್ವಾಸ ಇಲ್ಲ ಅಂತಂದರೆ, ಈ ರಷ್ಯಾ ಯುಕ್ರೇನ್ ಮಧ್ಯದ ಯುದ್ಧದಲ್ಲೇ ಯಾರ ಕಡೆಯೂ ವಾಲಿಲ್ಲ ಅವರು. ಹೋಗಲಿ ಅಟ್ಲೀಸ್ಟ್ ರಷ್ಯಾ ಜೊತೆಗೆ ಕಾಣಿಸ್ಕೊಂಡ್ರೆ ಅದು ಇಲ್ಲ. ರಷ್ಯಾದಿಂದ ಬಂದಂಥ ಎಣ್ಣೆಯನ್ನು, ಕಚ್ಚಾ ಎಣ್ಣೆಯನ್ನು ರಿಫೈನ್ ಮಾಡಿ ಮತ್ತೊಂದು ದೇಶ ಮಾಡ್ಕೊಂಡು ಗಂಟು ಮಾಡಿಕೊಂಡ್ರು. ಇದು ಆರೋಪದ ಭಾರತದ ಮೇಲೆ. ಹೀಗಾಗಿ ರಷ್ಯಾ ಸಹಿತ ಮೊದಲಿನಿಂದ ಮಿತ್ರ ದೇಶ, ಅವರು ಸಹಿತ ಇವತ್ತು ಮಿತ್ರತ್ವಕ್ಕಿಂತ ಹೆಚ್ಚಿಗೆ ವ್ಯಾಪಾರಿ ಮನೋವೃತ್ತಿ ಹೊರಗಿಬಿಟ್ಟಿದ್ದಾರೆ. ಇವತ್ತು ವ್ಯಾಪಾರದಲ್ಲಿ ಏನು, ನಮ್ದು ಕೊಟ್ಟರೆ ನಿಮ್ಮನ್ನು ಕೊಡ್ರಿ ಅಂದಂಗೆ. ಈಗ ನಾವು ಟ್ಯಾಕ್ಸ್ ಬಂದ್ ಮಾಡಿದ್ವಿ, ನೀವು ಕಡಿಮೆ ಮಾಡಿರಿ, ಬಂದ್ ಮಾಡಿರಿ ಅಂದಾಗ ಒಂದು ವ್ಯವಹಾರ ಆಗ್ತದೆ ಅನ್ನುವಂಥ ಒಂದು ವ್ಯವಹಾರಕ್ಕೆ ಕಟ್ಟುನಿಟ್ಟತೆ ಎಲ್ಲ ಕಂಡು ಬರಲಿಕ್ಕತ್ತವ್ರೆ. ಹೀಗಾಗಿ ಭಾರತದಿದ್ದು ಇವತ್ತು ಒತ್ತಡದಲ್ಲದ ಅಂಥ ಒತ್ತಡ ಅಂದ್ರೆ ಪಾಕ್ ಇದ್ದಿದ್ದು ಭಯೋತ್ಪಾದನೆ ಬಗ್ಗೆ ನಾನು ಬಿಡ್ತೀನಿ ಅನ್ನೋಂಥ ಮಾತಿಲ್ಲ. ಹೆಚ್ಚು ಕಡಿಮೆ ಮಾತಾಡಿದ್ರೆ ನಾವು ಯುದ್ಧಕ್ಕೆ ತಯಾರಿದ್ದೀನಿ, ಅಣ್ವಸ್ತ್ರ ಪ್ರಯೋಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಣ್ವಸ್ತ್ರ ಪ್ರಯೋಗ ಮಾಡೋದು ತಪ್ಪು ಅಂತ ಯಾವ ರಾಷ್ಟ್ರ ಹೇಳ್ತಾ ಇಲ್ಲ ಅವ್ರಿಗೆ. ರಷ್ಯಾ ಹೇಳ್ತಾ ಇಲ್ಲ, ಅಮೆರಿಕ ಹೇಳ್ತಾ ಇಲ್ಲ, ಮತ್ತೊಂದು ರಾಷ್ಟ್ರ ಹೇಳ್ತಾ ಇಲ್ಲ, ಚೀನಾ ಹೇಳ್ತಾ ಇಲ್ಲ, ಎಲ್ಲ ನೀವು ಪ್ರಯೋಗ ಮಾಡೋ ಹಾಗಿಲ್ಲ ಅದರಂತೇಳಿ. ಯಾಕಂದ್ರೆ ಅವ್ರಿಗೆಲ್ಲ ನಾವು ಬೇಕಾಗಿದೆ ಅಂತ ಅನಿಸ್ತದೆ. ಅವ್ರಿಗೆ ವ್ಯಾಪಾರಕ್ಕೂ ಅಲ್ಲಿ ಶಸ್ತ್ರಾಸ್ತ್ರ ವ್ಯಾಪಾರ ಮಾಡೋದು ಬೇಕು ಅವ್ರಿಗೆ ಪಾಕಿಸ್ತಾನ. ಅದಕ್ಕಾಗಿ ಇವತ್ತು IMF ಸಹಿತ ಅವ್ರಿಗೆ ಸಾಲ ಕೊಡಲಿಕ್ಕೆ ರೆಡಿ ಆಗ್ಯದ. ನೀವು ನಮ್ಮ ಸಾಲ ತೊಗೊಳ್ರಿ, ಬಂದೂಕು ತೊಗೊಂಡು ಯುದ್ಧ ಮಾಡಿರಿ. ಬಂದೂಕು ಎಲ್ಲಿ ತಯಾರು ಮಾಡೋರು? ಅಮೆರಿಕ ಮತ್ತೆಲ್ಲ ತಯಾರು ಮಾಡ್ತಾರೆ. ಡ್ರೋನ್ ಆಗಿರ್ಬೋದು, ಅಥವಾ ಮತ್ತೊಂದೇನೋ ಯುದ್ಧ ವಿಮಾನಗಳಾಗಿರ್ಬೋದು, ಇವೆಲ್ಲವೂ, ಅಥವಾ ಮಿಸೈಲ್ಸ್ ಆಗಿರ್ಬೋದು, ಇವೆಲ್ಲ ತಯಾರು ಮಾಡೋದು ಯಾವಪ್ಪ ಅಂದ್ರೆ ಇವತ್ತು ರಷ್ಯಾ, ಅಮೆರಿಕ, ಚೈನಾ ಅಂತ ದೇಶಗಳು. ಅಲ್ಲಿ ಸಾಲ ಕೊಟ್ಟು ತೊಗೊಳ್ರಪ್ಪ ಅಂತ ಹೇಳೋದು, ಯುದ್ಧಕ್ಕೆ ಹಚ್ಚೋದು, ಮತ್ತು ಗಂಟು ಮಾಡ್ಕೊಳ್ಳೋ ಕೆಲಸವನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IMF ಮಾಡ್ತಾಯಿದೆ. IMF ಇವತ್ತು ಕೇಳ್ಕೊಳ್ತಾ ಇದ್ರು ರಾಜನಾಥ್ ಸಿಂಗ್ ಅವರು, ಇಲ್ಲ ಅದಕ್ಕೆ ಸಹಾಯ ಮಾಡಬೇಡ್ರಿ, ಅದು ನಮ್ಮ ಮೇಲೆ ಬಂದೂಕು ಪ್ರಯೋಗ ಮಾಡ್ತದೆ, ಗುಂಡು ಪ್ರಯೋಗ ಮಾಡ್ತದೆ, ಡ್ರೋನ್ ಪ್ರಯೋಗ ಮಾಡ್ತದೆ, ಮಿಸೈಲ್ಸ್ ಆಗ್ತದೆ, ನಮ್ಮ ಯುದ್ಧಕ್ಕೆ ನಿಲ್ತದೆ, ಜನರಿಗೆ ಸಾವಿಗೆ ಕಾರಣ ಆಗ್ತದೆ ಅಂತ ಹೇಳ್ಕೊಳ್ತಾ ಇದ್ರು ಸಹಿತ ಅದ್ರ ಬಗ್ಗೆ ಯಾವುದೇ ಕಿವಿ ಕೊಡ್ತಾ ಇಲ್ಲ. ಈಗಾಗಲೇ ಗೊತ್ತದೆ ನಿಮಗೆ, 8,500 ಲಕ್ಷ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ ಯುದ್ಧಕ್ಕಾಗಿ ಅಂತಲ್ರಿ. ಅದು ಡೆವಲಪ್ಮೆಂಟ್, ಹೇಳೋದು ಡೆವಲಪ್ಮೆಂಟ್, ಅದು ಖರ್ಚಾಗೋದು ಎಲ್ಲಿದು? ಯುದ್ಧ ಸಲುವಾಗಿ. ಅದು ಭಾರತದ ವಿರೋಧ. ಭಾರತದ ವಿರೋಧ ಇದ್ದಾಗೂ ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನು? ಭಾರತವನ್ನು ಏಕಾಂಗಿ ಮಾಡಿಸೋದು, ಸೋಲಿಸೋದು, ಯುದ್ಧಕ್ಕೆ ನಿಂತರೂ ಸಹಿತ ಚೈನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು ಎಲ್ಲ ಸಾಧ್ಯತೆಗಳಿದ್ದಾವೆ. ಚೈನಾನು ಈಗ ತನ್ನ ಬಾರ್ಡರ್ ಉಳಿಸೋ ಸಲುವಾಗಿ ನಮ್ಮ ಮತ್ತು ಪಾಕಿಸ್ತಾನ ಯುದ್ಧ ಹೆಚ್ಚೆ ತಮ್ಮ ಬಾರ್ಡರ್ ಉಳಿಸ್ಕೊಳ್ಳೋ ಪ್ರಯತ್ನ ನಡೆಸಿದ್ದಾರೆ. ಹೀಗಾಗಿ ಮಾತುಕತೆಗೆ ಎಲ್ಲರೂ ಕರಿತಾ ಇದ್ದಾರೆ. ಆದರೆ ಮಾತುಕತೆಯಲ್ಲಿ ಏನು ಮಾತಾಡೋದು? ಅದಕ್ಕೆ ಭಾರತ ಖಂಡಿತ ಆಗಲಿಕ್ಕಂತದ. ಭಯೋತ್ಪಾದನೆ ಘಟನೆ ನಮ್ಮಲ್ಲಿ ಆಗುವಾಗಿಲ್ಲ, ಅದನ್ನು ಬಿಟ್ಟು ಮಾತಾಡೋದು, ಜೊತೆಗೆ POK ಪದ್ಧತಿ ಮಾತಾಡೋದು, ನಮ್ಮ ಕಾಶ್ಮೀರ ಕೊಡೋದಿಲ್ಲ ಅಂತ ಒಂದು ನಿಷ್ಠೂರ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿಯಾದೀತು? ಯಾಕೆಂದರೆ ಭಾರತದ ಮಾತು ಕೇಳ್ತಾರೆ ಇವರು. IMF ದುಡ್ಡು ಕೊಡ್ತಾ ಇದೆ ಸಾಲ, ಇನ್ನೂರು ದೇಶಗಳು ದೂರ ಸರಿತಾ ಇದ್ದಾವೆ, ಸಾರ್ಕ್ ದೇಶಗಳು ಹಿಂದೆ ಸರಿದಿದ್ದಾವೆ. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಅದ್ಭುತವಾದ ಒಂದು ಪರಿಕಲ್ಪನೆ ಇಟ್ಕೊಂಡು ನೆಹರು ಅವ್ರು ಮಾಡಿದ್ರು. ಅದನ್ನ ಇವರು ನಮ್ಮ ಮೋದಿ ಕೆತ್ತಾಕಿ ಹೋಗೋದ್ಬಿಟ್ರು. ಅನೇಕ ವಿಷಯಗಳಲ್ಲಿ ಮೋದಿಯವರು ತಮ್ಮದೇ ಅಂತ ದೃಷ್ಟಿಕೊಂಡು ಏನೇನೋ ಮಾಡಿದ್ರು ಇವತ್ತೇ. ಹೀಗಾಗಿ ಮೋದಿಯವರು ಏಕಾಂಗಿ ಆಗಿದ್ದಾರೆ ವಿಶ್ವ ಮಟ್ಟದಲ್ಲ. ಈ ಸಂದರ್ಭದಲ್ಲೇ ಯಾವ ಹೆಜ್ಜೆ ಇಡಬೇಕು? ರಷ್ಯಾ ಹೇಳ್ದಂಗೆ ಕೇಳ್ಬೇಕಾ? ಅಮೆರಿಕ ಹೇಳ್ದಂಗೆ ಕೇಳ್ಬೇಕಾ?
ಇಲ್ಲ ಸ್ವತಃ ನಿರ್ಧಾರ ಮಾಡ್ಬೇಕಾ ಅಥವಾ ಪಾಕಿಸ್ತಾನ ಭಯೋತ್ಪಾದನೆ ಬಿಡಬೇಕಂತ ಎಚ್ಚರಿಕೆ ಕೊಡ್ಬೇಕಾ ಇಲ್ಲ ಯುದ್ಧಕ್ಕೆ ಇಳಿಬೇಕಾ ಎಲ್ಲ ಗೊಂದಲ ಹೀಗಾಗಿ ಇವತ್ತು ದೆಹಲಿ ಏನಿದೆ ಅಲ್ಲಿ ಚರ್ಚೆ ಗೂಡು ಜೋರಾಗ್ಯದ ಡಿಫೆನ್ಸ್ ಸಲುವಾಗಿ ಏನು ಮಾಡಬೇಕಪ್ಪ ಪಾಕಿಸ್ತಾನ ಜೊತೆಗೆ ಅಂತೇಳಿ ನಿಮಗೇನು ಅನ್ನಿಸ್ತದ ಮಾತುಕತೆ ಮಾಡಬೇಕು ಅನ್ನಿಸ್ತದನ ಯುದ್ಧ ಮಾಡಬೇಕು ಅನ್ನಿಸ್ತದನ ಅಥವಾ ಇನ್ನಾದ್ರೂ ಮತ್ತೆ ಹಾದಿದೆನಾ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಿರೋದು ಮಾತು ಕೇಳಬೇಕಂತ ಅನ್ನಿಸ್ತದನ ಯಾವುದಾದ್ರೂ ಬರುತ್ತೆ ತಿಳಿಸ್ರಿ ಅಂತ ಹೇಳ್ತಾ ನಮ್ಮದು ಸದಾ ಸಂಪರ್ಕದಲ್ಲಿ ಇರ್ರಿ ಅಂತ ಬೇಡ್ಕೊಳ್ತಾ ನಾವು ಮಾಡಿದ ವಿಡಿಯೋಗಳನ್ನ ನೀವು ಇದ್ದಂಥವ್ರು ಶೇರ್ ಮಾಡ್ತಾಯಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ H60 ನ್ಯೂಸ್ ಅರ್ಥ ದೇಶ ತಾರಾವಿದು ಸತ್ಯದ ಕೈಗಂಡಿ ವಂದನೆಗಳು.